ಮಟ್ಟೆನವರು ಮತ್ತು ರವಿ ಪ್ರಸನ್ನ ಅವರು ಇವರೆಲ್ಲ ಕುಳ್ಕೊಂಡು ಇವ್ರನ್ನ ತಯಾರು ಮಾಡಿದರು ಅನ್ನೋ ಆರೋಪಗಳು ಇದ್ದಾವೆ. ಅದು ಯಾರೋ ಹೇಳ್ತಾರಂತ ಕೇಳೋದಾಗಲಿ ಅದು ಅವ್ರು ಹೇಳಿ ಇವ್ರು ಕಲಿಸಿ ತಯಾರು ಮಾಡಿದ್ರು ಅನ್ನೋದಾಗಲಿ ಇವೆರಡೂ ತಪ್ಪನ. ಯಾಕಪ್ಪ ಅಂತಂದ್ರೆ ಅವ್ರು ಏನು ಮಾತಾಡ್ತಿರ್ತಾರೆ, ಏನು ಮಾತಾಡಿದ್ದಾರೆ ಇಲ್ಲಿವರೆಗೆ ಅದಕ್ಕೆ ಅವ್ರು ಬದ್ದಿರತ್ತಾರೆ. ಯಾಕಂದ್ರೆ ಈ 164 ಅಡಿಯಲ್ಲಿ ಅವ್ರು ಬರೆದುಕೊಂಡಿದ್ದಾರೆ ಯಾರಿದ್ದಾರಪ್ಪ ಏನು ಎಂತು ಇದರಿಂದ ಏನು ನಡೆದ ಅಂತೇಳಿ. ಅದಕ್ಕೆ ತನಿಖೆ ಆಗಲಿ, ನಮ್ಗೆ ಈ ಒಂದು ಭೂಮಿಯನ್ನು ಅಂದರೆ ಶವ ಹುತ್ತಂಥ ಭೂಮಿಗಳ ಅಗತ್ಯ ತೆಗೆಯೋದಕ್ಕೆ ಅವಕಾಶ ಕೊಡಲಿ ಅಂತ ಕೇಳ್ಕೊಂಡಿದ್ರು. ಅದ್ರ ಪ್ರಕಾರ ಅವಕಾಶ ಸಿಕ್ತು. ಆದರೆ ಇವತ್ತು ಅಲ್ಲಿ ಅವರು ಅಪೇಕ್ಷೆ ಮಾಡಿದಂಥದ್ದು ಅಂದ್ರೆ ಸರ್ಕಾರ ಅಪೇಕ್ಷೆ ಮಾಡಿದಂಥದ್ದು ಅಥವಾ BJP ಅಪೇಕ್ಷೆ ಮಾಡಿದಷ್ಟು ಅಲ್ಲೇ ಏನಪ್ಪ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು. ಈಗೇನಾಗ್ಯದಪ್ಪ ಅಂತಂದ್ರೆ ಇದೇ ಒಂದು ಕಾರ್ಯ ಇಟ್ಕೊಂಡು ಆರಾಮನೋ ಮೌನಾಗಿದ್ದರು BJPಗರು ಮತ್ತು ಅವ್ರ ಸಂಘಟಕರು. ಈಗ ದಿನ ಹೋದಂಗೆ ಇನ್ನಷ್ಟು ಬಿರುಸಾಗ್ತಾ ಇದ್ದಾರೆ. ಅಂದರೆ ನೀವು ತನಿಖೆ ಇದನ್ನು ಬಿಟ್ಟು ಕೈ ಬಿಡ್ರಿ, ನಮ್ಮ ಧರ್ಮ ಉಳಿಸ್ರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಾರೆ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇಲ್ಲೇ ನಮಗೆ ಬೇಕಾಗಿದ್ದು ಇದು ಏನಪ್ಪ ಅಂದ್ರೆ ಸತ್ಯದ ಸಾಕ್ಷಾತ್ಕಾರ ಆಗಬೇಕಾಗಿದೆ. ಯಾರು ತೆಗೆದುಕೊಂಡ್ರು, ಯಾರು ಮಾಡಿದರು, ಯಾರು ನಿಂತಿದ್ದಾರೆ, ಧರ್ಮ ಜಾಗೃತಿ ಹಾಳು ಮಾಡ್ತಾ ಇದ್ದಾರೆ ಅಥವಾ ಧರ್ಮದ ಕುರಿತ ಕೆಟ್ಟದಾಗಿ ಅಭಿಪ್ರಾಯ ಹಂಬಿಸ್ತಾ ಇದ್ದಾರೆ ಅನ್ನೋದು ಸಹಿತ ಹುಡುಕಿ ತೆಗಿಬೇಕಾಗಿದೆ ಅನ್ನೋಂಥ ಮಾತು ಇಲ್ಲೇ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ.